ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್. ಎಷ್ಟೋ ಜನ್ಮಗಳು ನಾನು ಬಂದ ಅಂತ ಕಾಣುತ್ತೆ. ತಮ್ಮನ್ನೆಲ್ಲ ನೋಡುವಂಥ ಒಂದು ಸೌಭಾಗ್ಯನ ಕೊಟ್ಟಿದ್ದಾನೆ ದೇವರು. ನಾನು ಆಗಾಗ ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಮತ್ತೆ ಜನ್ಮ ಅಂತ ಏನಾದರೂ ಇದ್ರದ್ದು ಕರ್ನಾಟಕದಲ್ಲಿ ಕೊಡಲಿ, ಅದು ತಮ್ಮಗಳ ಮನೆಯಲ್ಲಿ ಕೊಡಲಿ ಅಂತ. ಈ ಚಪ್ಪಾಳಿಗಳು ನೋಡ್ತಾ ಇದ್ರೆ ಮನುಷ್ಯನಿಗೆ ಎರಡು ಸಂದರ್ಭದಲ್ಲಿ ಮಾತಾಡೋದು ಬಹಳ ಕಷ್ಟವಾಗುತ್ತೆ. ಅತಿ ಸಂತೋಷ ಆದಾಗ, ಅತಿ ದುಃಖ ಆದಾಗ. ಇವತ್ತು ಎಷ್ಟು ಸಂತೋಷ ಆಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ವಿದ್ಯಾರಣ್ಯ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನೋಡೋದಕ್ಕೆ ಆನಂದ. ಯಾಕೆಂದರೆ ಸಾಮಾನ್ಯವಾಗಿ ಲಾರಿನಲ್ಲೆಲ್ಲ ರಾಜಕೀಯ ವ್ಯಕ್ತಿಗಳು ಪ್ರೇಕ್ಷಕರನ್ನ ಕರ್ತರಬೇಕಾಗಿತ್ತು. ಇವತ್ತು ಕನ್ನಡದ ಕಾರ್ಯಕ್ರಮ, ಕನ್ನಡದ ಸಂಗೀತ ನಿರ್ದೇಶಕರು, ಕನ್ನಡದ ಯುವಕರು ಆಡ್ತಾ ಇದ್ದಾರೆ. ಇಷ್ಟೊಂದು ಜನ ಸೇರಿದ್ದೀರಾ ಅಂದರೆ ಇದು ಸಾಕಲ್ಲ ಕನ್ನಡಕ್ಕೆ ಕೊಟ್ಟರು ಮರ್ಯಾದೆ ಅಲ್ವಾ ನೀವು? ಅದಕ್ಕೆ ನಮ್ಮವರೇ ಬರಬೇಕು, ಬೇರೆ ಯಾರೋ ಬಂದ್ರೆ ಆಗೋದಿಲ್ಲ ಅಲ್ವಾ? ಇನ್ನು ಯಾರ್ಯಾರೋ ಬಂದಾಗ ಯಾರೋ ಬರಲಿ, ನಮ್ಮ ಕನ್ನಡಿಗರು ಹಾಡುವಾಗ ಕನ್ನಡದ ಕಿವಿಗಳಿಲ್ಲ ಅಂದರೆ ಏನು? ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಎಲ್ಲೋದ್ರಪ್ಪ ನಮ್ಮ ರಾಜ್ಕುಮಾರ್ ಅಂತ ನೀವು ಯೋಚನೆ ಮಾಡಬಹುದು. ನಿಮ್ಮ ರಾಜ್ಕುಮಾರ ಇಲ್ಲೇ 6 ಕೋಟಿ ಅಭಿಮಾನಿ ದೇವರುಗಳಲ್ಲಿದ್ದಾರೋ ಅದಕ್ಕಿಂತ ದೊಡ್ಡ ಸ್ವರ್ಗ ಯಾವುದಿದೆ? ಈ ಕರ್ನಾಟಕವೇ ನಮ್ಮ ಸ್ವರ್ಗ, ನೀವೇ ನಮ್ಮ ದೇವರುಗಳು ಅಲ್ವಾ? ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಸಿಂಹ ಗರ್ಜಿಸುತ್ತೆ, ಯಾವ ನಾಯಿ ಬೊಗಳಿದ್ರು ನನಗೆ ತೊಂದರೆ ಇಲ್ಲ. ಆದ್ರೆ ಒಂದು ಮಾತು ಮಾತ್ರ ಹೇಳ್ತೀನಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ 4 ಜನಕ್ಕೆ ಒಳ್ಳೇದು ಮಾಡಬೇಕು, ಇಲ್ಲಾಂದ್ರೆ ಈ ಪ್ರಪಂಚಕ್ಕೆ ಬಂದು ಏನು ಪ್ರಯೋಜನ? ಒಂದು ಮಾತ್ರ ನಿಜ, ಕನ್ನಡದ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಸೇರಿದ್ದಾರೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಕ್ಕೆ ಬೆಲೆ ಇದೆ, ಅದು ಹುಡುಕ್ಬೇಕಾಗಿಲ್ಲ ಅಂತ ಇವತ್ತು ತೋರಿಸ್ಕೊಟ್ಟಿದ್ದೀರಿ. ಯಾರೇ ತಪ್ಪು ಮಾಡಿದ್ರು ಕನ್ನಡದ ಒಬ್ಬೊಬ್ಬ ಯುವಕನೂ ಒಂದೊಂದು ನಾಗರಹವಾಗ್ತಾನೆ, ಅದರಲ್ಲಿ ತಪ್ಪಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಮಹಾನ್ ನಟರಿದ್ದಾರೆ. ಅದೇ ಹಾಸ್ಯ ನಟರದಲ್ಲಿ ನಮ್ಮ ಜಗ್ಗೇಶ್ ಅವರ ತಮ್ಮ ಕೋಮಲ್ ಅವರ ಧ್ವನಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಕೋಮಲ್ ಅವರ ಧ್ವನಿ ಗೋಪಿ. ಹಲೋ ಬಾಸ್, ನಮಸ್ಕಾರ ಬಾಸ್. ಈಗ ತಾನೇ ಚೆಲುವಿನ ಚಿತ್ತಾರದ ಬುಲ್ನಂದೀಶ ಸಿಕ್ಕಿದ್ದ, ಹಂಗೆ ಬರ್ತಾ ಇದ್ದೆ ಬಾಸ್. ಮೊನ್ನೆ ಹೀಗೆ ಚೆನ್ನೈ ಶೂಟಿಂಗ್ ಹೋಗಿದ್ದೆ, ಒಡಿವೇಲ್ ಪಕ್ಕ ಇದ್ದರು. ಫಿಶ್ ಟ್ಯಾಂಕಿಂದ ಮೀನು ತೆಗೆದು ತೋರಿಸ್ದೆ ಅವ್ರಿಗೆ, ಇದು ಮೀನಲ್ವಾ ಅಂತ. ಅದಕ್ಕೆ ಅವರಿದ್ದದ್ದೆ ಆಮ. ಅಯ್ಯೋ ಇದು ಆಮೆ ಅಲ್ಲ, ಮೀನು. ಹೆಂಗಿತ್ತು? ಕಾಮಿಡಿಗೆ ಕಾಮಿಡಿ. ಬರ್ತೀನಿ, ಬಾಯ್. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಂದು ಚೇತನವಾಗಿ ಇರುವಂತಹ ಮಂಡ್ಯದ ಗಂಡು ರಬಲ್ ಸ್ಟಾರ್ ಅಂಬರೀಷ್. ಆದ್ರೆ ಕೂಗ್ಬೇಕು ಮನುಷ್ಯ. ಎಲ್ಲಿವರೆಗೂ ಕೂಗ್ಬೇಕು ಅಂದ್ರೆ ಬೇರೆ ವಿಧಾನಸಭಾ ಅಲ್ಲ, ಡೆಲ್ಲಿವರೆಗೂ ಕೇಳಂಗೆ ಕೂಗ್ಬೇಕು. ಕರ್ನಾಟಕದ ಕೂಗಿನೂ ಪ್ರಾರಂಭ ಆಗಿಲ್ಲ. ಒಂದು ಸತಿ ಕನ್ನಡದ ಧ್ವನಿ ಪ್ರಾರಂಭ ಆದ್ರೆ ಇಡೀ ಪ್ರಪಂಚ ತಿರುಗಿ ನೋಡುತ್ತೆ. ಯಾಕೆ ಅಂದ್ರೆ ಒಂದು ಮಾತ್ರ ತಿಳ್ಕೊಳ್ಳಿ, ಇಡೀ ವಿಶ್ವದಲ್ಲಿ ನಮ್ಮ ಕನ್ನಡಿಗರು ನಂಬರ್ 1, ಅದು ಕರ್ನಾಟಕದಲ್ಲೂ ಮಾಡಿ ತೋರಿಸ್ಬೇಕು. ಎಸ್, ಥ್ಯಾಂಕ್ ಯು. ಚಿತ್ರರಂಗದಲ್ಲಿ 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಇವತ್ತಿಗೂ ಹೀರೋ ಆಗಿ ನಮ್ಮ ಮುಂದೆ ಉಳ್ಕೊಂಡಿರುವ ಪ್ರಣಯ ರಾಜ ಶ್ರೀನಾಥ್ ಅವ್ರನ್ನ ಯಾವತ್ತೂ ಹೀರೋ ಅಂತೀವಿ ನಾವು. ಪ್ರಣಯ ರಾಜ ಶ್ರೀನಾಥ್ ಅವರ ದಂಪತಿ ಕಾರ್ಯಕ್ರಮಗಳನ್ನು ನೋಡಿದ್ರೆ ನಮ್ಮ ಶ್ರೀನಾಥ್ ಈ ವೇದಿಕೆ ಮೇಲೆ ಬಂದರೆ ಏನು ಹೇಳ್ಬೋದು ನೋಡೋಣ. ಇಟ್ಸ್ ಬಾಡಿ ಲ್ಯಾಂಗ್ವೇಜ್. ಶ್ರೀನಾಥ್ ಅವರ ಧ್ವನಿ ನಾನೇನು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ, ಆದರೆ ಬಾಡಿ ಲ್ಯಾಂಗ್ವೇಜ್ ಮಾಡಿ ಶ್ರೀನಾಥ್ ಅವ್ರನ್ನ ತಮ್ಮ ಮುಂದೆ ತರ್ತಾ ಇದ್ದೀನಿ. ಪ್ರಣಯ ರಾಜ ನಮ್ಮ ಶ್ರೀನಾಥ್. ಬನ್ನಿಮ್ಮ, ಒಂದ್ ಮಾತು ಮಾತ್ರ ನಿಜ, ನಾವು ನಮ್ಮ ಸಂಸ್ಕೃತಿ ಇವತ್ತು ಬೆಳೀತಾ ಇದೆ, ಚೆನ್ನಾಗಿದೆ, ನಮ್ಮ ಜನ ಒಗ್ಗಟ್ಟಾಗಿರ್ತಾರೆ ಅನ್ನೋದಕ್ಕೆ ಈ ಗಣಪತಿ ಹಬ್ಬನೇ ಕಾರಣ. ನಾವು ನಮ್ತನ ಮರ್ತೋಗ್ಬಿಟ್ರೆ ಆಮೇಲೆ ಬೇರೆಯವ್ರ ತನಕ ಹೋಗ್ಬೇಕಾಗುತ್ತೆ. ಎಲ್ಲರೂ ಸೇರಿ, ಇದಕ್ಕಿಂತ ಹೆಚ್ಚು ಸೇರಿ ಇಡೀ ಕರ್ನಾಟಕದಲ್ಲಿ ಆಶ್ಚರ್ಯ ಪಡೋಂಗ್ ಸೇರ್ಬೇಕು. ಅದೇ ನಮ್ಮ ಒಗ್ಗಟ್ಟು. ಥ್ಯಾಂಕ್ ಯು. ಒಬ್ಬರನ್ನ ಮಿಮಿಕ್ರಿ ಮಾಡದೆ ಕನ್ನಡ ಚಿತ್ರರಂಗ ಮುಗಿಸೋಕ್ಕಾಗಲ್ಲ. ಬೇಕಾದಷ್ಟು ಜನ ಇದ್ರೆ, ಟೈಮ್ ಇಲ್ಲ, ಆದರೂ ಒಬ್ಬರನ್ನ ಮಾಡ್ತಾ ಇದ್ದೀನಿ. ಇವ್ರು ಯಾರು ಅಂದರೆ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ರಾರಾಜಿಸ್ತಿರುವ, ಆಟೋ ರಿಕ್ಷಾ ಮೇಲೂ ಹೃದಯದಲ್ಲೂ ಬದುಕಿರುವಂತ ಶಂಕರ್ ನಾಗ್. ಯಾಕಾಗಲ್ಲ? ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಯಾಕೆಂದ್ರೆ ನಮ್ಮ ಜನ ಇದ್ದಾರಲ್ಲ, ಅವ್ರನ್ನ ಕರಿಬೇಕಷ್ಟೆ, ಕರೀದೆ ಹೋದ್ರೆ ಬರಲ್ಲ. ಯಾಕೆಂದ್ರೆ ಸ್ವಾಭಿಮಾನಿಗಳು.
ಒಂದು ಮಾತ್ರ ತಿಳ್ಕೋಬೋದು, ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮಿಂದ ಜನ ಇರಬೇಕು ಅಂತ ಯೋಚನೆ ಮಾಡಿದ್ರ ಯಾರಾದರೂ? ಒಂದು ಗಣೇಶ ಹಬ್ಬಕ್ಕೆ ಇಷ್ಟೊಂದು ಜನ ಸೇರ್ತಾರೆ ಅಂತ, ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದಾರೆ. ಅದು ಮಾಡಿದ್ದು ಇವತ್ತು ಫಲಿಸಿದೆ. ಯಾಕೆ? ಎಷ್ಟೇ ಲೈಟ್ಸ್ ಹಾಕಿ, ಎಷ್ಟೇ ಸ್ಟೇಜ್ ಹಾಕಿ, ಎಂಥದೇ ಜಾಗ ಮಾಡಿ ಪ್ರಯೋಜನ ಇಲ್ಲ. ಪ್ರೇಕ್ಷಕರಿಲ್ಲ ಅಂದರೆ ಅದು ಕಾರ್ಯಕ್ರಮ ಅಲ್ಲ. ನೀವು ಬಂದಿದ್ದೀರಿ, ಅದರಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಸಿನಿಮಾ, ನಮ್ಮ TV ಸೀರಿಯಲ್ ಕೂಡ ಹಿಂಗೆ ಓಡಬೇಕು. ಪಕ್ಕದ ಮನೆ ತಾಯಿ ಒಳ್ಳೆ ಸೀರೆ ಉಟ್ಕೊಂಡಿದ್ದಾಳೆ ಅಂತ ಅಮ್ಮ ಅಂತಲ್ಲಿ ಹೋಗ್ತೀವ? ಇಲ್ಲ, ನಮ್ಮ ತಾಯಿ ಹರ್ಕಲ್ ಸೀರೆ ಉಟ್ಕೊಂಡಿರಲಿ. ನಮ್ಮ ತಾಯಿನೇ. ನಮ್ಮ ಕನ್ನಡ ಸಿನಿಮಾ ಹೇಗೆ ಇರಲಿ, ಮೊದಲು ಕನ್ನಡಿಗರಾಗಿ ನಾವು ಕನ್ನಡ ಸಿನಿಮಾ ನೋಡಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು ಅಲ್ಲ. ಥ್ಯಾಂಕ್ ಯು. ಮಿಮಿಕ್ರಿ ಮುಗಿಸೋದಕ್ಕೆ ಥ್ಯಾಂಕ್ ಯು. ಮಿಮಿಕ್ರಿ ಮುಗಿಸೋದಕ್ಕಿಂತ ಮುಂಚೆ ನಮಗೆ ಯಾವುದು ರಾಜಕೀಯ ಇಲ್ಲ, ಆದ್ದರಿಂದ ಇವತ್ತು ಸ್ಪೆಷಲ್ ಐಟಮ್ ಆಗಿ 1-2-3 ರಾಜಕಾರಣಿಗಳನ್ನ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ನಮಗೆ ಎಲ್ಲ ರಾಜಕಾರಣಿಗಳಿಗೆ ಬಹಳಷ್ಟು ಅಭಿಮಾನ ಇದೆ ಅಂತ ಹೇಳ್ತಾ, ಕನ್ನಡ ನಾಡಿನಲ್ಲಿ 20 ಗಂಟೆಗಳ ಕಾಲ ಕೆಲಸ ಮಾಡಿರುವಂಥ ಮುಖ್ಯಮಂತ್ರಿ ಅಂದರೆ ನಮ್ಮ ಕುಮಾರಸ್ವಾಮಿ ಅವರ ಧ್ವನಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಗೋಪಿಯವರು, ಕುಮಾರಸ್ವಾಮಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಒಂದು ಬಂಧುಗಳಿಗೂ ಒಂದು ನಮಸ್ಕಾರವನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಏನಂದರೆ ಇವತ್ತು ಒಂದು ಹಬ್ಬಗಳು ಏನು ನಡೀತಾ ಇವೆ, ಇದರಿಂದ ನಾವು ಒಂದು ನೀತಿ ಪಾಠನ ಕಲಿಬೇಕು ಅಂತ ಹೇಳ್ತಾ ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರಣ್ಯ ಸಂಘದವರು ಆಯೋಜಿಸಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡಿ ಖುಷಿ ಪಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಇವ್ರು ಹಿಂಗೆ ಮಾಡಿದ್ರೆ ನಮ್ಮ ವಿರೋಧ ಪಕ್ಷ ನಾಯಕರಾದ ಹುಲಿ ಸಿಂಹ, ನಿಜವಾದ ಸಿಂಹ ಅಂದರೆ ನಮ್ಮ ಸಿದ್ದರಾಮಣ್ಣ ಅವರ ವಾಯ್ಸ್ ಯಾವ ಪಕ್ಷದವರು ಇದ್ರು ಕೇಳಕ್ಕೆ ಇಷ್ಟಪಡ್ತಾರೆ ಅಂತ ಸಿದ್ದರಾಮಣ್ಣ ಅವರ ಧ್ವನಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ರೆ ಗೋಪಿ ಸಿದ್ದರಾಮಣ್ಣ. ಎಲ್ಲ ಜನತೆಗೂ ನಮಸ್ಕಾರ. ಇವತ್ತು ಒಂದು ರಾಜಕೀಯ ಪಕ್ಷ ಬಂದರೆ ಇಷ್ಟೊಂದು ಜನ ಸೇರಲ್ಲ. ಒಂದು ಒಳ್ಳೆ ಕಾರ್ಯಕ್ರಮ ಆಯ್ತದೆ ಅಂದರೆ ಜನ ಸೇರ್ತಾರೆ. ಯಾಕಂದರೆ ಜನಗಳು ಎಲ್ಲ ಈ ಬಂಡ್ ಥರ ಲೂಟಿ ಕೋರ್ತರ ನೋಡಿ ಬೇಜಾರಾಗ್ಬಿಟ್ಟವ್ರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೆಮ್ಮದಿ ಅಂತ ಸಿಗಬೇಕಾದ್ರೆ ಈ ಥರ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅದರಿಂದ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಿಮಗೆ 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಅವ್ರು ಮಾಡಿದ್ಮೇಲೆ ರಾಜಕಾರಣಿ ನಾನು ಮಾಡಬೇಕಲ್ಲ, ನಾನು ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಕೇಂದ್ರ ಮಂತ್ರಿಗಳಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆಕ್ಚುಲಿ ವಾಟ್ ಹ್ಯಾಸ್ ಹ್ಯಾಪೆಂಡ್ ಅಂದರೆ, ಯಾವುದೇ ಕೆಲಸ ಆಗಿರಲಿ ನಮಗೆ ಜನ ಬೇಕು, ಆದರೆ ಜನ ಇಲ್ಲ ಅಂದರೆ ಓಟ ಬರೋದಿಲ್ಲ. ಆದರೆ ಇವು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಾರ ಅಂದರೆ ಸೈ ಅಂತೀವಿ ನೋಡಿ, ಹೌದಿಲ್ಲ? ಥ್ಯಾಂಕ್ ಯು. ಚಿತ್ರರಂಗದಲ್ಲಿ ಇನ್ನೊಬ್ಬರು ನಟರನ್ನ ಮಾಡೋದಕ್ಕೆ ಹೋಗಲ್ಲ, ಆದರೆ ರಾಜಕೀಯ ರಂಗದಲ್ಲಿ ಒಬ್ಬರನ್ನ ಮಾಡ್ತಾ ಇದ್ದೀನಿ. ಇವ್ರು ಯಾರು ಅಂದರೆ ನಮ್ಮ ಕರ್ನಾಟಕ ಎಲ್ಲಿದೆ ಅಂತ ಇಂಡಿಯಾ ದೇಶಕ್ಕೆ ತೋರಿಸ್ಕೊಟ್ಟಿರೋ, ನಾರ್ತ್ ಇಂಡಿಯನ್ಸ್ಗೆ ಸ್ಪೆಷಲಿ ತೋರಿಸ್ಕೊಟ್ಟಿರೋರು ಯಾರು ಅಂದರೆ ನಮಗೆ ಪ್ರಧಾನಿಯಾಗಿ ದೇವೇಗೌಡರು ತೋರಿಸ್ಕೊಟ್ರು ಅಂತ ದೇವೇಗೌಡರ ಧ್ವನಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಗೋಪಿ ದೇವೇಗೌಡರು, ಮಾನ್ಯ ದೇವೇಗೌಡರು. ಸ್ವಾಮಿ, ಇವತ್ತು ಜನರು ಸಂತೋಷವಾಗಿದ್ದಾರೆ ಸ್ವಾಮಿ. ಭಾಳ ಖುಷಿಯಾಗುತ್ತೆ ಇದನ್ನು ನೋಡಿದ್ರೆ. ಹಲೋ ಅಣ್ಣ, ನಾನು ಒಂದು ವಿಷಯ. ನಾನು ದೊಡ್ಡವರು ಮಾತಾಡಬೇಕಾದ್ರೆ ಚಿಕ್ಕವ್ರು ಸುಮ್ಮನೆ ಇರಬೇಕು. ಸ್ವಾಮಿ ಬರ್ತೀನಿ. ಥ್ಯಾಂಕ್ ಯು. ಕೊನೆಯದಾಗಿ ನಾನು ಇನ್ನೊಬ್ಬರನ್ನ ಇಮಿಟೇಟ್ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿದ್ದೀನಿ ಇವತ್ತು. ಅವ್ರು ಯಾರು ಅಂದರೆ ನಮ್ಮ ಈ ವಿದ್ಯಾರಣ್ಯ ವೇದಿಕೆ ಮೇಲೆ ಲಕ್ಷಾಂತರ ಜನ ಅವ್ರನ್ನ ನೋಡಿ ಚಪ್ಪಾಳಿ ಹೊಡೆದಿರಿ. ಕರ್ನಾಟಕದ ಮನೆ ಮಾತಾಗಿರುವಂಥ, ರಂಗಭೂಮಿಯಲ್ಲಿ ಇವತ್ತು ನಡೆದಾಡುವಂಥ ಮಹಾನ್ ವ್ಯಕ್ತಿ, ಮಹಾನ್ ಚೇತನ. ಅವರು ಯಾವುದೋ ಕಾಲದಲ್ಲೇನೆ ಲಂಚದ ವಿರುದ್ಧ ವಾಯ್ಸ್ ತೆಗೆದಿದ್ರು. ಅವರೇ ನಮ್ಮ ರಂಗಭೂಮಿಯ ಮಹಾನ್ ನಟ ಮಾಸ್ಟರ್ ಹಿರಣ್ಣಯ್ಯ. ಅವ್ರನ್ನ ಇಮಿಟೇಟ್ ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ. ಅವ್ರ ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ. ನೀವು ಕೋಪ ಮಾಡ್ಕೊಳ್ದಿದ್ರೆ ಸಾಕು. ನಮ್ಮ ಕರ್ನಾಟಕದ ರಂಗಭೂಮಿಯ ಮಹಾನ್ ನಟ, ನಾಟಕ ರತ್ನ ಮಾಸ್ಟರ್ ಹಿರಣ್ಣಯ್ಯ. 14 ವರ್ಷದಿಂದ ಬಡ್ಕತ್ತಾನೆ ಅವ್ರೆ, ಬರ್ಬೇಡ್ರು ಅಂತ. ಆ ಮೋಳಿ ಮಕ್ಕಳಿಗೆ ಅರ್ಥ ಆಗಲ್ಲ, ಇವ್ರಿಗೆ ತಲೆಯಲ್ಲಿ ಬುದ್ಧಿ ಇರಲ್ಲ. ಏನ್ ಬಡ್ಕೊಳ್ಳೋದ್ರಿ? ಬೆಳಿಗ್ಗೆ ಆದ್ರೆ ಎಷ್ಟು ಕಷ್ಟ ಇವ್ರಿಗೆ. 2 ವಿಧಾನಸೌಧ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ. ಬಾಗಿಲಲ್ಲಿ ಬಡ್ಕತ್ತಾರೆ, ನನ್ನ ಸೀಟ್ ಎಲ್ಲಿದೆ ಅಂತ. ಸಾಯಂಕಾಲ ಆದ್ರೆ 2 ಹೆಂಡ್ರು 2 ಮನೆ, ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ. ಬಾಯಿ ಮಾಡಬೇಕು. ಏನ್ ಮಾಡ್ತೀರಿ? ಹೋದ್ರೆ
ರಾಜಕೀಯದವ್ರ ಹತ್ರ ದುಡ್ಡಿದೆ, ಲಕ್ಷಾಂತರ ರೂಪಾಯಿ ಕೊಟ್ಟು ಫೀಲ್ಡ್ ಬಿಕ್ ಮಾಡ್ತಾರೆ. ಧಾರ್ಮಿಕ ಕಾರ್ಯಕ್ರಮಕ್ಕೂ 3 ಲಕ್ಷ ಕೊಡಿ 20 ಲಕ್ಷ ಕೊಡಿ ಅಂದ್ರೆ ಪಾಪ ಎಲ್ಲಿ ಕೊಡ್ತಾರೆ? ವಿದ್ಯಾರಣ್ಯ ಯುವಕ ಸಂಘದವರು ಕಷ್ಟಪಟ್ಟು ತಗೊಂಡಿದ್ದಾರೆ. ಹುಡುಗಾಟ ಅಲ್ಲ, ನಮ್ಮ ಜಾಗದಲ್ಲಿ ನಾವೇ ದುಡ್ಡು ಕೊಟ್ಟು ನಿಂತ್ಕೋಬೇಕು ಅಂದ್ರೆ ಇನ್ನು ಸ್ವಲ್ಪ ದಿನ ಆದ್ರೆ ಇದಕ್ಕೂ ಎಲ್ಲ ದುಡ್ಡು ಕೇಳ್ಬಿಡ್ತಾರೆ ಇವರು. ಇವತ್ತು ಎಷ್ಟು ಒಯ್ದ್ರಿ ಎಷ್ಟು ಕೊಡಿದ್ರಿ ಅದಕ್ಕೊಂದು ಲೆಕ್ಕ ಕೊಡಿ ಅಂತ. ಆದ್ರೆ ಏನೇ ಲೆಕ್ಕ ಕೊಡಿ, ದೇವ್ರ ಹತ್ರ ಹೋಗಿ ಲೆಕ್ಕ ಕೊಡ್ಬೇಕು. ಅಮ್ಮ ಹುಡುಗಾಟ ಅಲ್ಲ, ಗೊತ್ತಾ? ಕರ್ನಾಟಕ ಜನತೆ ದುಡ್ಡು ತಿಂದಾದ್ರೆ ಕಕ್ಸುತ್ತೆ. ಅದು ಅಣ್ಣ ಹಜಾರೆ ಆಗಿರ್ಬೋದು, ಇನ್ನೊಬ್ಬರಾಗಿದ್ರು ಕಕ್ಸಕ್ಕೊಬ್ಬ ಬರ್ತಾನೆ. ಸಂಭವಾಮಿ ಯುಗೆ ಯಾವ್ದಾವ ಕಾಲದಲ್ಲಿ ನೀವು ಹೊಡಿತಾರೆ, ಅಲ್ಲಿವರೆಗೂ ನೀವೇ ಬುದ್ಧಿ ಮಾಡ್ಕೊಂಡು ಸರಿಯಾಗಿದ್ರೆ ಸರಿ. ಜನಗಳ ತೊಂದ್ರೆ ಜೀವನ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.